ಎಲ್ರಿಗೂ ನನ್ನ ನಮಸ್ಕಾರ. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾನು ಚಿತ್ರೇಶ್ವರಿ ಸರಸ್ವತಿ, ಕಿಣಿ ಸರಸ್ವತಿ ಮತ್ತು ಬರಹ ಮುದ್ರೆ ಹೇಗೆ ಮಾಡೋದು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ಕುಲಜಾ ಸರಸ್ವತಿ ಬಗ್ಗೆ ಮುದ್ರೆ ಮತ್ತು ಮಂತ್ರ ಮಾಡೋದು ಹೇಗೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕುಲಜಾ ಸರಸ್ವತಿ ಬಗ್ಗೆ ಮುದ್ರೆ ಮತ್ತು ಮಂತ್ರ ಮಾಡೋಕ್ಕೆ ಮುಂಚೆ ಯಾಕೆ ಈ ಮುದ್ರೆ ಮಾಡಬೇಕು, ಯಾವ ದೋಷ ಇದ್ದರೆ ಇದನ್ನು ಮುದ್ರೆ ಮಾಡಬೇಕು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಆ ಸಿಂಪ್ಟಮ್ಸ್ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ನಮ್ಮ ಮಗ ಭಾಳ ಚೆನ್ನಾಗಿದ್ದಾನೆ, ಯಾವ ರೋಗ ಇಲ್ಲ, ಆದರೆ ತುಂಬ ತೊದಲಿಸ್ಕೊಂಡು ಮಾತಾಡ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಎಲ್ಲೋ ನೋಡಿದ್ದೀವಿ ಆ ವ್ಯಕ್ತಿನ, ಆದರೆ ಆ ವ್ಯಕ್ತಿ ಯಾರು ಅವನ ಹೆಸರೇ ಹೇಳಕ್ಕೆ ಬರ್ತಿಲ್ಲ. ಹೋದ ವಾರ ನೋಡಿದ್ವಿ, ಮಾರ್ಕೆಟ್ಗೆ ಹೋಗೋದೋ, ಶಾಪಿಂಗ್ನಲ್ಲೋ ಅಥವಾ ಸಿನಿಮಾ ಥಿಯೇಟ್ರಲ್ಲೋ, ಬಾರಲ್ಲೋ, ರೆಸ್ಟೋರೆಂಟಲ್ಲೋ ಎಲ್ಲೋ ಒಂದು ಕಡೆ ನೋಡಿರ್ತೀವಿ. ಆ ವ್ಯಕ್ತಿ ತುಂಬ ನೆನಪಿದೆ, ಆದರೆ ಅವನ ಹೆಸರು ಗೊತ್ತಾಗ್ತಿಲ್ಲ, ಅವ್ನು ಎಲ್ಲಿ ನೋಡಿದ್ದೀವಿ ಅಂತ ನೆನಪಾಗ್ತಿಲ್ಲ. ಇನ್ನೊಂದು ಪ್ರಾಬ್ಲಮ್ ಕೆಲವರಿಗಿರುತ್ತೆ, ಅತಿಯಾದ ಕಾಮ ಅಥವಾ ಕಾಮನೇ ಇರೋದಿಲ್ಲ, ಸೆಕ್ಷುವಲ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಇದಕ್ಕಾಗಿ ಭಾಳಷ್ಟು ಜನ ತುಂಬ ಮೆಡಿಸಿನ್ಸ್ ಮಾರ್ಕೆಟಲ್ಲಿ ಮಾಡೋದು ತೊಗೊಂಡು ಅಡ್ವರ್ಸ್ ಎಫೆಕ್ಟ್ ಆಗಿ ಬರೋ ಕಾಯಿಲೆನೆಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾಯಿಲೆ ಏನಕ್ಕೆ ಬರುತ್ತೆ ಅನ್ನೋದು ಒಂದು ಮುಖ್ಯ ಕಾರಣ ಯಾರಿಗೂ ಗೊತ್ತಿಲ್ಲ. ಅತಿ ಕಾಮಿ ಇಲ್ಲ ಕಾಮುಕನೇ ಆಗೋದಿಲ್ಲ. ಇನ್ನೊಂದು, ನಿನ್ನೆ ಮೊನ್ನೆ ಓದಿದ್ದು ನೆನ್ಪಿಟ್ಕೋಬೇಕು ಸಾಯ ತನಕ ಅಂದ್ಬಿಟ್ಟು ಏನು ಮಾಡ್ತಾರೆ, ಓದ್ತಾರೆ, ಎಲ್ಲ ಕಲ್ತ್ಕೊಳ್ತಾರೆ, ನೆನ್ಪಿಟ್ಕೋಬೇಕು ಅಂತಾರೆ, ಆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿಬಿಡುತ್ತೆ. ಕೆಲವ್ರಿಗೆ ಎಷ್ಟೇ ಓದಿರಲಿ, ಓದ್ ವರ್ಷ ಮೊನ್ನೆ ಏನು ಓದಿದೆ, ಏನು ಕುಡಿದೆ, ಎಷ್ಟೋ ಜನಕ್ಕೆ ಅವ್ರ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ. ಇನ್ನೊಂದು ಸೋಜಿಗ ಅಂದರೆ ಎಷ್ಟೋ ಜನಕ್ಕೆ ಅವ್ರಿಗೆ ನಕ್ಷತ್ರ ಯಾವುದು, ಹುಟ್ಟಿದ ನಕ್ಷತ್ರ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಅವರು ನೆನ್ನೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಇನ್ನೊಂದು ಅವರ್ ಬಿಟ್ಟು ಕೇಳೋಕ್ಕೋರೆ ಆ ಪಾಸ್ವರ್ಡ್ ಮರ್ತ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಕಾರಣ ಆ ಶಾರ್ಟ್ ಟರ್ಮ್ ಮೆಮೊರಿಲಿ ಏನೋ ಪ್ರಾಬ್ಲಮ್ ಇದೆ, ಮತ್ತು ತುಂಬ ದಿವಸ ನೆನ್ಪಿಟ್ಕೊಳ್ಳೋ ಸಾಧ್ಯತೆ ಕಮ್ಮಿ ಇರುತ್ತೆ ಕೆಲವರಿಗೆ. ಹಾಗೆ ಲಾಂಗ್ ಟರ್ಮ್ ಮೆಮೊರಿ ಅವ್ರಿಗೆ ಹೆಚ್ಚಿಗೆ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಇರೋದಿಲ್ಲ. ಕಾರಣ ಏನು? ಇನ್ನೊಬ್ಬರು ಕೆಲವ್ರಿಗೆ ಸಿಕ್ಕಾಬಟ್ಟೆ ಕೋಪ, ನೆನಪಿನ ಶಕ್ತಿ ಕಮ್ಮಿ, ಆದರೆ ಕೋಪ ಮಾತ್ರ ಜಾಸ್ತಿ. ಸಿಕ್ಕಿದ್ದೆಲ್ಲ ಬಿಸಾಕ್ತಿರ್ತಾರೆ, ಯಾವುದೋ ಕೋಪನ ಯಾರ್ದೋ ಮೇಲೆ ತೀರಿಸ್ಕೊಳ್ತಾ ಇರ್ತಾರೆ. ಓದೋ ಒಂದು ಸಾಕು ಎಲ್ಲ ಬಿಸಾಕ್ಬಿಟ್ಟು ಕೂಗಾಡ್ತಾರೆ, ಬರೀ ಅಂದರೆ ಸಾಕು ಎಲ್ಲ ಬಿಸಾಕ್ಬಿಡ್ತಾರೆ, ಕಾಲೇಜ್ಗೆ ಹೋಗೋದು ಸಾಕು ಬಿಸಾಕ್ಬಿಡ್ತಾರೆ. ಏನು ಬಿಸಾಕ್ತಾರೆ? ಸಿಕ್ಕಿದ್ದೇನಿದೆ ಅದು ಬಿಸಾಕ್ತಾ ಇರೋದು, ಯಾವುದ್ರ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡೋದಿಲ್ಲ. ಈ ಥರ ಒಂದು ಅಗ್ರೆಸಿವ್ ಬಿಹೇವಿಯರ್ ಅಂತ ಕರೀತಾರೆ. ಕೆಲವ್ರಿಗೆ ಇನ್ನೊಂದು ವಿಶೇಷವಾದಂಥ ಆ್ಯಟಿಟ್ಯೂಡ್ ಏನಂದರೆ, ಓದ್ತಾ ಇರ್ತಾರೆ, ಹಂಗೆ ಮಲ್ಕೊಂಡ್ಬಿಡ್ತಾರೆ, ರಂಗ ಅಂತೇಳಿ ಆಕಳಿಸ್ಕೊಂಡು ಹಂಗೆ ಮಲ್ಗಿಬಿಡ್ತಾರೆ. ಇನ್ನೇನು ಓದ್ತಾ ಇದ್ದೀನಿ, ಇನ್ನೇನು ಮುಗೀತು ಅಂದ ತಕ್ಷಣ ಹಂಗೆ ಮಲ್ಗಿಬಿಡ್ತಾರೆ, ಇನ್ನೇನು ಬರೀಬೇಕು ಅಂದ ತಕ್ಷಣ ಹಂಗೆ ಮಲ್ಕೊಂಡ್ಬಿಡ್ತಾರೆ. ಬರೆಯೋದು ಓದುವಾಗ ಅಂತ ಸಾಕೋವ್ರಿಗೆ ನಿದ್ದೆ ಹತ್ಬಿಡುತ್ತೆ, ಇಲ್ಲ ಹಾಕ್ಲಿಕ್ಕೆ ಬಂದುಬಿಡುತ್ತೆ. ಇಲ್ಲ ಮೈಂಡು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಒಂದು ಪೇಜ್ ಓದ್ತಾರೆ, ಆಗಲೇ ಏಕ್ ದೋ ತೀನ್ ಅಂತ ಹಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನೊಂದು ಏನೋ ಬರೀತಾ ಇರ್ತಾರೆ, ಅಂದರೆ ರಾತ್ರಿ ಆಯಿತು ಮಲಗೋಣ ಅಂತ ಶುರು ಮಾಡಿಬಿಡ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಮೈಂಡ್ ಡೈವರ್ಟ್ ಆಗ್ತಿದೆ ಅಂತ ನಾನು ಹೇಳ್ತಾ ಇರೋದು. ಇನ್ನೇನಾದ್ರು ಓದಕ್ಕೆ ಕೂತಿರ್ತಾರೆ, ಪಕ್ಕದ ಮೇಲೆ ಏನಾದ್ರು ಬೋಂಡ ಕರಿತಿದ್ರೆ, ಪೂರಿ ಮಾಡ್ತಿದ್ರೆ, ಗಮ್ ಅಂತ ವಾಸನೆ ಅಂದ್ಬಿಟ್ಟು ಆ ಡೈವರ್ಟ್ ಆಗೋಯ್ತು. ಅಂದರೆ ಮನಸ್ಸಿನ ಸ್ಥಿರತೆಯನ್ನು ಕಳ್ಕೊಳ್ಳೋವಂಥ ವ್ಯಕ್ತಿತ್ವ ಇರ್ತದೆ ಕೆಲವರಿಗೆ. ಯಾವುದಾದ್ರು ಒಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ, ಏನೋ ಟಾಪಿಕ್ ತೊಗೋತಾರೆ, ಎಲ್ಲೋ ಡೈವರ್ಟ್ ಆಗಿಬಿಡ್ತಾರೆ, ಎಂಡ್ ಮಾಡೋದೇ ಇಲ್ಲ. ಏನು ಟಾಪಿಕ್ ತೊಗೊಂಡಿದ್ದೀವಿ ಎಂಡ್ ಮಾಡೋಕ್ಕೆ ಬರಲ್ಲ, ಎಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ವಿ ಎಂಡ್ ಮಾಡೋಕ್ಕೆ ಬರಲ್ಲ, ಎಲ್ಲಿ ಓದ್ತಾ ಇದ್ದೀವಿ ಅದನ್ನು ಅರ್ಥ ಮಾಡಿಕೊಂಡು ಶಾರ್ಟ್ ಟರ್ಮ್ ಮೆಮೊರಿಗೆ ಹಾಕಿ ಅಲ್ಲಿಂದ ಪರ್ಮನೆಂಟ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿಗೆ ಹಾಕೋಬೇಕು ಅನ್ನೋ ಒಂದು ಸಾಧ್ಯತೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆ ಜಗತ್ತಿನಲ್ಲಿ ಮೆಡಿಷನ್ನೇ ಇಲ್ಲ. ಕಾರಣ ಮೈಂಡ್ ಮ್ಯಾನೇಜ್ ಮಾಡೋಕ್ಕೆ, ಮೈಂಡಲ್ಲಿರೋ ಒಂದು ಶಕ್ತಿಯೇ ಈ ಮೆಮೊರಿ ಪವರ್. ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಮಂತ್ರಶಕ್ತಿಯಿಂದ, ಸಾಧನೆಯಿಂದ. ಹಾಗಿದ್ರೆ ಈ ಥರ ದೋಷ ಇದ್ರೆ ಏನಿರುತ್ತೆ ಅಂದರೆ, ಯಾರಾದರೂ ಓದ್ಜಮ್ದಲ್ಲಿ ಗುರುವಿನ ಪಾದರಕ್ಷೆಯನ್ನು ಕದ್ದಿದ್ರೆ, ಗುರುವಿನ ವಸ್ತ್ರ ಅಪಹರಣ ಮಾಡಿದರೆ, ಮತ್ತು ಗುರುವಿನ ದಂಡ ಕಮಂಡಲವನ್ನು ಕದ್ದಿದ್ರೆ, ಗುರುವಿನ ವಸ್ತ್ರ ಅಪಹರಣ ಮಾಡಿದರೆ, ಗುರುವಿನ ವಸ್ತ್ರಕ್ಕೆ ಬೆಂಕಿ ಹಾಕಿದರೆ, ಗುರುವಿನ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು, ಧಾನ್ಯಗಳನ್ನು ಕದ್ದಿದ್ರೆ, ಗುರುವಿನ ಮನೆಯಲ್ಲಿ ಹಾಲು, ಉಪ್ಪು, ಹಣ್ಣು ಅಂದರೆ ಫಲ ಅಪಹರಣ, ಕ್ಷೀರ ಅಪಹರಣ, ಲವಣ ಅಪಹರಣ, ಎಲ್ಲ ದೋಷಗಳೇನಾದ್ರು ಮಾಡಿದರೆ ಅಂಥವರಿಗೆ ನಾನೀಗೇನು ಹೇಳಿದ್ರು ಅದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಒಂದು ವ್ಯಕ್ತಿನ ಗುರ್ತಿಸೋಕ್ಕಾಗಲ್ಲ, ಅಕಸ್ಮಾತ್ ಗುರ್ತರು ಅವನ ಹೆಸರು ಹೇಳೋಕ್ಕಾಗೋದಿಲ್ಲ. ಎಲ್ಲೋ ನೋಡಿದ್ದೀನಿ ಅವನ ಹೆಸರೇನೋ ಅಯ್ಯೋ ಮರ್ತೋಯ್ತಲ್ಲ ಹೆಸರು ಹುಡುಕ್ತಾ ಇರ್ತೀವಿ, ಶಾರ್ಟ್ ಟರ್ಮ್ ಮೆಮೊರಿಯಿಂದ ಎರೇಸ್ ಆಗಿಬಿಟ್ಟಿರುತ್ತೆ. ಹಾಗಾದರೆ ಈ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ, ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನು ವೃದ್ಧಿ ಮಾಡಲಿಕ್ಕೆ ಜಗತ್ತಿನಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಮುದ್ರೆ ಇದೆ. ಅದೇ ಕುಲಜಾ ಸರಸ್ವತಿ ಮುದ್ರಾ, ಕುಲಜಾ ಸರಸ್ವತಿ ಮಂತ್ರ.
ಹಾಗಿದ್ಮೇಲೆ ಒಬ್ಬ ಮನುಷ್ಯನಲ್ಲಿ ಏಕಾಗ್ರತೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡು. ನೋಡಿದ್ದೆ ನೋಡ್ತಾನೇ ಕೂತಿರ್ಬೇಕು, ಓದಕ್ಕೆ ಓದ್ತಾನೇ ಇರಬೇಕು, ಹಾಡಕ್ಕೆ ಶುರು ಮಾಡಿ ಹಾಡ್ತಾನೇ ಇರಬೇಕು, ಬರೆಯೋಕ್ಕೆ ಶುರು ಮಾಡಿ ಬರೀತಾನೆ ಇರಬೇಕು. ಡೈವರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಡಿವೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವನು ಏಕಾಗ್ರತೆ ಚೆನ್ನಾಗಿದೆ ಅಂತ ಅರ್ಥ. ಹಾಗಿದ್ರೆ ಏಕಾಗ್ರತೆಯನ್ನು ಶಾರ್ಟ್ ಟೈಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಮಾಡೋದು ಹೇಗೆ ಅನ್ನೋದನ್ನು ಒಂದು ಸೈನ್ಸ್, ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಇರೋದೇ ಈ ಕುಲುಜಾ ಸರಸ್ವತಿಯಲ್ಲಿ. ಕೆಲವರಿಗೆ ಎಷ್ಟೋ ಜನ ಡೈವರ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ನಂತರ ನಾನು ಡೈವರ್ಸ್ ಆಯಿತು, ನನಗೆ ಇಷ್ಟ ಇಲ್ಲ. ಕಾರಣ ಸೆಕ್ಷುವಲ್ ಪ್ರಾಬ್ಲಮ್ ಇರೋದ್ರಿಂದ. ಸೆಕ್ಷುವಲ್ ಪ್ರಾಬ್ಲಮ್ ಇದೆಲ್ಲ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ಟೆಂಪರಲ್ ಲೋಬಿ ಅನ್ನೋ ಒಂದು ಬ್ರೈನ್. 4 ಬ್ರೈನಲ್ಲಿ ಟೆಂಪರಲ್ ಬ್ರೈನ್ ಅನ್ನೋದು ಕೂಡ ಒಂದು ಬ್ರೈನು. ಆ ಲೋಬಿ ಆ ಬ್ರೈನ್ ಆ ಮಾಂಸದ ಮಧ್ಯೆ ಎಲ್ಲಿದೆ ಅಂದರೆ ನೋಡಿ, ಈ ಬಲಪಾರ್ಶ್ವ ಮತ್ತು ಎಡಪಾರ್ಶ್ವದಲ್ಲಿದೆ. ಇದಕ್ಕೆ ಟೆಂಪರಲ್ ಲೋಬಿ ಅಂತ ಕರೀತಾರೆ. ಈ ಟೆಂಪರಲ್ ಲೋಬಿ ಏನಂದರೆ ಹೇಳಿದ್ದನ್ನು ಗ್ರಹಿಸೋ ಶಕ್ತಿ ಈ ಟೆಂಪರಲ್ ಲೋಬಿಗಿದೆ. ನೋಡಿದ್ದನ್ನು ಕೇಳಿದ್ದನ್ನು ಸ್ಟೋರ್ ಮಾಡೋ ಶಕ್ತಿ ಈ ಟೆಂಪರಲ್ ಲೋಬಿಗೆ ಬಿಟ್ಟರೆ ಇನ್ಯಾವ ಬ್ರೈನ್ಗೂ ಇಲ್ಲ. ಆದ್ದರಿಂದ ಈ ಟೆಂಪರರಿ ಲೋಬಿನ ಆ್ಯಕ್ಟಿವೇಟ್ ಮಾಡೋಕ್ಕೆ ಒಂದು ಅಧಿದೇವತೆ, ಆ ಅಧಿದೇವತೆ ಕುಲುಜಾ ಸರಸ್ವತಿ. ಆ ಸರಸ್ವತಿ ಭಾಳ ವಿಶೇಷವಾದಂಥದ್ದು. ಆ ಕುಲುಜಾ ಸರಸ್ವತಿ ಎಲ್ಲವಾಗ್ತದೆ? ಶ್ರವಣ ಅಂದರೆ ಕೇಳೋದು, ದೃಷ್ಟ ಆಕ್ಯುಪ್ಯೂಟಲ್ ಲೋಬಿ ನೋಡೋವಂಥದ್ದು. ಈ ಯಾರು ಕಿವಿಯಿಂದ ಕೇಳ್ತಾರೋ ಆ ಕಿವಿಯಿಂದ ಕೇಳೋವಂಥದ್ದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತಾರೆ. ಆ ಮೆಕ್ಯಾನಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದು ಈ ಟೆಂಪರಲ್ ಲೋಬಿ. ಈ ಟೆಂಪರಲ್ ಲೋಬಿ ಯಾವಾಗ ವೀಕ್ ಆಯಿತು, ಟೆಂಪ್ರವರಿ ಲೋಬಿನ ನ್ಯೂರಾನ್ಸ್ಗಳು, ನರ ಕೋಶಗಳು ಯಾವಾಗ ವೀಕ್ ಆಯಿತು, ಇಲ್ಲಿ ಕಪಾಲ್ ಮೇಲೆ ಹೊಡೆದಿದ್ರೆ ಅಥವಾ ಹಿಂಗೆ ಬಿದ್ದುಬಿಟ್ಟಿದ್ರೆ ಅಥವಾ ಬಲವಾದ ಏನಾದ್ರು ಪೆಟ್ಟಾಗಿದ್ದರೆ ಅಥವಾ ನಾವು ತಗೊಳ್ಳೋ ಸ್ಟಿರಾಯ್ಡ್ಸ್ ಏನಾದ್ರು ಮಾತ್ರೆಗಳಿಂದ ಅಡ್ವರ್ಸ್ ಎಫೆಕ್ಟ್ ಆದರೆ ಈ ಟೆಂಪ್ರವರಿ ಲೋಬಿ ಬ್ಲಾಕ್ ಆಗಿಬಿಟ್ಟು ಹೆಪ್ಪುಕಟ್ಕೊಂಡ್ಬಿಡುತ್ತೆ. ಈ ಟೆಂಪ್ರವರಿ ಲೋಬಿ ಭಾಳ ವಿಶೇಷವಾಗಿ ಪಾರ್ಶ್ವ ಮೆದುಳು ಅಂತ ಕರೀತಾರೆ. ಅದಕ್ಕೆ ವಿಶೇಷವಾಗಿ ಒಂದು ಮುದ್ರೆ ಇದೆ. ಆ ಮುದ್ರೆ ಏನಂದರೆ ನೋಡಿ, ಈ ಚಿನ್ಮುದ್ರಾ ಅಂತ ನಾವು ಕರಿತೀವಿ, ಇದಕ್ಕೆ ಜ್ಞಾನ ಮುದ್ರಾ ಅಂತೇಳಿ. ಈ 2 ಚಿನ್ಮುದ್ರಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಡೋದು. ಅಂದರೆ ತೋರ್ಬೆರಳು ಲಾಕ್ ಮಾಡೋದು, ಅಂಗುಷ್ಟ ಹೆಬ್ಬೆಟ್ಟನ್ನು ಲಾಕ್ ಮಾಡೋದು. ಇವೆರಡೂ ಒಂದ್ರ ಮೇಲೆ ಒಂದು ಇಟ್ಟಾಗ ಸಣ್ಣದೊಂದು ಟ್ರ್ಯಾಂಗಲ್ ಕಾಣುತ್ತೆ ನೋಡಿ, ಈ ರೀತಿ ಒಂದು ಟ್ರ್ಯಾಂಗಲ್. ಈ ಟ್ರ್ಯಾಂಗಲ್ನ ಬರಬೇಕು. ಇದಕ್ಕೆ ಕುಲುಜಾ ಸರಸ್ವತಿ ಅಂತ ಹೇಳ್ತಾರೆ. ಇದರಲ್ಲಿ ಪ್ಯಾರಿಟಲ್ ಲೋಬೆ ಅಂದರೆ ಹಸಿವು, ದಾಹ, ಬಾಡಿ ಟೆಂಪ್ರೇಚರು, ಸೆಕ್ಷುಯಲ್ ಮಾಸ್ಟರ್ಬೇಷನ್ ಅಂದರೆ ಲೈಂಗಿಕ ಕ್ರಿಯೆ ಆಸಕ್ತಿ, ಮತ್ತು ನಮ್ಮಲ್ಲಿರತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈ ಬೆಟ್ಟಲ್ಲಿ ಕಾಣುತ್ತೆ. ಇದು ಪ್ಯಾರಿಟಲ್ ಲೋಬಿ ಅಂತ. ಇದು ಟೆಂಪರಲ್ ಲೋಬಿ. ಈ ತೋರ್ಬೆರಳಿದೆಯಲ್ಲ, ಇದಕ್ಕೆ ಟೆಂಪರವರ್ ಲೋಬಿ ಅಂತ, ಶ್ರವಣ ಶಕ್ತಿ. ಇದನ್ನು ಇಷ್ಟನ್ನು ಕೂಡ ಈ ಒಂದು ಹೆಬ್ಬೆಟ್ಟಲ್ಲಿ ಕಂಟ್ರೋಲ್ ಮಾಡುತ್ತೆ. ಈ 2 ತೋರ್ಬೆರಳು ಇರೋದು ಏನಕ್ಕೆ ಭಗವಂತ ಕೊಟ್ಟಿದ್ರೆ ಈ 2 ಬ್ರೈನ್ನ ಮೆದುಳನ್ನು ಕಂಟ್ರೋಲ್ ಮಾಡೋಕ್ಕೆ. ಯಾವ ಮೆದುಳದು? ಟೆಂಪರವರ್ ಲೋಬಿ ಅಂತೇಳಿ. ನಾನು ಇಷ್ಟೊತ್ತು ಏನು ಸಿಂಪ್ಟಮ್ಸ್ ಹೇಳಿದ್ನೋ ಅವೆರಡನ್ನು ಕಂಟ್ರೋಲ್ ಮಾಡಬೇಕಂದ್ರೆ, ಆ ಎಲ್ಲ ಸಿಂಪ್ಟಮ್ಸ್ನು ಮ್ಯಾನೇಜ್ ಮಾಡಬೇಕಂದ್ರೆ ಹೆಬ್ಬೆಟ್ ಮೇಲೆ ಅಗ್ನಿ ತತ್ವದ ಮೇಲೆ ಗಾಳಿ ತತ್ವ, ವಾಯು ತತ್ವವನ್ನು ಹಾಕಿ ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಟ್ರೆ 2 ಲೋಬಿಗಳು, ಲೆಫ್ಟ್ ಮತ್ತು ರೈಟ್ ಲೋಬೀಸ್ 2 ಕೂಡ ಮ್ಯಾನೇಜ್ ಮಾಡಿಬಿಡುತ್ತೆ. ಒಂದಕ್ಕೊಂದು ಮಾತಾಡುತ್ತೆ. ಇದರಲ್ಲಿರೋ ನ್ಯೂರಾನ್ಸ್ ಒಂದಕ್ಕೊಂದು ಹಾಕಿದಾಗ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಜನ್ರೇಟ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಅಂತ 3 ಎನರ್ಜಿ ನ್ಯೂರಾನ್ಸ್ಗೆ ಬೇಕು. ಆ 3 ಎನರ್ಜಿ ನ್ಯೂರಾನ್ಸು ಈ ಮುದ್ರೆಯಿಂದ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ರೇಡಿಯಲ್ ಮತ್ತು ಉಲ್ಲಾರ ನಾಡಿ ಮುಖಾಂತರ ಹೋಗುತ್ತೆ. ಹೀಗೋಗಿ ಆ ಟೆಂಪರಲ್ ಲೋಬಿ ಮೇಲೆ ಅಟ್ಯಾಕ್ ಮಾಡುತ್ತೆ, ಅಂದರೆ ಅಡ್ಮಿನಿಸ್ಟ್ರೇಟ್ ಮಾಡುತ್ತೆ, ಆಕ್ಯುಪೈ ಮಾಡುತ್ತೆ. ಮಾಡಿಬಿಟ್ಟು ಆ ಟೆಂಪರಲ್ ಲೋಬಿನ ಆ್ಯಕ್ಟಿವೇಟ್ ಮಾಡುತ್ತೆ. ಎಷ್ಟು ಸಲ ಹೇಳಿದ್ರು ಅವ್ರಿಗೆ ಕಿವಿ ಕೇಳಲ್ಲ. ಕಿವಿ ಮಂದ, ಬುದ್ಧಿ ಮಂದ ನೋಡಿದ್ದೀವಿ. ಕಿವಿ ಮಂದ ಅಂದರೆ 13 ಸಲ 20 ಸಲ ಕೂಗಿದ ಮೇಲೆ ಕರೆದ್ರಾ ಅಂತ ಹೇಳ್ತಾನೆ. ಆ ಥರ ಕಿವಿ ಮಂದತ್ವ, ಶ್ರವಣ ಮಂದತ್ವ ಇರ್ತದೆ. ಆ ಥರ ದೋಷ ಇರೋರು ಇದು ಮಾಡಿದ್ರೆ ಕಿವಿ ಚುರುಕಾಗತ್ತೆ. ಆದ್ರೆ ಎಷ್ಟೋ ದೂರದಲ್ಲಿದ್ರು ಕೇಳಿದ್ರು ಕೂಡ ವಾಯ್ಸ್ ಅದು ಯಾವುದೋ ಒಂದು ಕಡೆ ಹಾಡು ಹಾಕಿರ್ತಾರೆ, ಇಲ್ಲಿ ಕೂತ್ಕೊಂಡು ಕೇಳಿಬಿಟ್ರೆ ಪಟ್ ಅಂತ ಇಂಥ ದಿವಸ ಇಂಥ ಸಮಯದಲ್ಲಿ ಇಂಥ ಹಾಡು ಹಾಕಿದ್ದ ಅಂತ ನೆನಪಲ್ಲಿ ಹೊಟ್ಟೋಗ್ಬಿಡುತ್ತದು, ಮೆಮೊರಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಷ್ಟು ಶಾರ್ಪಿ ಟೆಂಪರಲ್ ಲೋಬಿನ್. ಅದಕ್ಕೆ ಮುದ್ರೆ ಕುಲುಜಾ ಸರಸ್ವತಿ. ಇದಕ್ಕೆ ಮುದ್ರೆಗೆ ಮಂತ್ರ ಓಂ ಐಂ ಕುಲಜೆ ಸರಸ್ವತಿ ಐಂ ಸ್ವಾಹ. ಓಂ ಐಂ ಕುಲಜೆ ಸರಸ್ವತಿ ಐಂ ಸ್ವಾಹ. ಓಂ ಐಂ ಕುಲಜೆ ಸರಸ್ವತಿ ಐಂ ಸ್ವಾಹ ಅಂಥೇಳಿ ಇದನ್ನು ಉತ್ತರಕ್ಕೆ ಮುಖ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ 15-20 ನಿಮಿಷ, ಸಣ್ಣ ಮಕ್ಕಳು, ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸು ಮತ್ತು ವಯಸ್ಸಾದವ್ರಿಗೂ ಮೆಮೊರಿ ಕಮ್ಮಿ ಆಗ್ತಿದೆ ಅಂದರೆ ಅಂತೂ ಇದು ಮಾಡಿದ್ರೆ ಲಾಂಗ್ ಟರ್ಮ್ ಮೆಮೊರಿ ಇಂಪ್ರೂವ್ ಆಗಿಬಿಡುತ್ತೆ. ಯಾಕೆಂದರೆ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಸ್ಮಾಲ್ ಮಾಂಸದ ಮುದ್ದೆ ನಮ್ಮ ಬ್ರೈನ್ ಕೆಳಗಡೆ ಇದೆ, ಸೆಲೆಬ್ರಲಮ್ ಪಕ್ಕದಲ್ಲಿ.
ಇದು ಹೈಪೋಥಾಲಮಸ್ಸು, ಇದು ಹಿಪ್ಪೋ ಕ್ಯಾಂಪಸ್ ಅಂತ. ಹಿಪ್ಪೋ ಕ್ಯಾಂಪಸ್ ಏನು ಗೊತ್ತಾ ಡ್ಯೂಟಿ? ಹಿಪ್ಪೋ ಕ್ಯಾಂಪಸ್ಸು ಶಾರ್ಟ್ ಟರ್ಮ್ ಮೆಮೊರಿಯಿಂದ ತೆಗೆದು ಲಾಂಗ್ ಟರ್ಮ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡೋದೇ ಕೆಲಸ, ಅದಕ್ಕೆ ಬೇರೇನು ಗೊತ್ತಿಲ್ಲ. ಹೈಪೋಥಾಲಮಸ್ ಏನು ಮಾಡುತ್ತೆ? ಹೈಪೋಥಾಲಮಸ್ನ ಎಫೆಕ್ಟ್ ಕಂಟ್ರೋಲ್ ಮಾಡುತ್ತೆ. ಹಸಿವು, ದಾಹ, ಕಾಮ, ಬಾಡಿ ಟೆಂಪ್ರೇಚರು, ಪ್ರೆಷರು, ಅದು ರಕ್ತದ ಪ್ರೆಷರ್ ಇರ್ಬೋದು, ಸ್ವೆಟ್ಟಿಂಗ್ನಲ್ಲಿ ಇರೋ ಪ್ರೆಷರ್ ಇರ್ಬೋದು, ಆ ಪ್ರೆಷರ್ನೆಲ್ಲ ಈ ಹೈಪೋಥಾಲಮಸ್ ಕಂಟ್ರೋಲ್ ಮಾಡುತ್ತೆ. ಹಿಪ್ಪೋ ಕ್ಯಾಂಪಸ್ ಈ ತೋರ್ಬೆರಳು ಶಾರ್ಟ್ ಟರ್ಮ್ ಮೆಮೊರಿ 5 ನಿಮಿಷ ಓದಿದ್ರೆ ಸ್ಟೋರ್ ಆಗಿರುತ್ತೆ. ಅದನ್ನು ಪರ್ಮನೆಂಟಾಗಿ ಸಾಯೋವರೆಗೂ ನಮ್ಮ ಮೆದುಳಲ್ಲೇ ಇರಬೇಕು ಅಂದರೆ ಲಾಂಗ್ ಟರ್ಮ್ ಮೆಮೊರಿ ಬೇಕು. ಅದ್ರ ಯಾರು ಮಾಡ್ತಾರೆ ಅಂದರೆ ಹಿಪ್ಪೋ ಕ್ಯಾಂಪಸ್ ಅನ್ನೋ ಒಂದು ಸ್ಮಾಲ್ ಮಾಂಸದ ಮುದ್ದೆನ ಕಂಟ್ರೋಲ್ ಮಾಡುತ್ತೆ ಈ ತೋರ್ಬೆರಳು. ಅದರಿಂದ ಈ ಮುದ್ರೆ ಮಾಡೋದ್ರಿಂದ ಲಾಂಗ್ ಟರ್ಮ್ ಮೆಮೊರಿ, ಫೋಟೋಗ್ರಾಫಿಕ್ ಮೆಮೊರಿ, ಇಲ್ಲಿ ನೋಡಿದ ತಕ್ಷಣ ಪಟ್ಟಂತ ಎಲ್ಲ ಓದಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಂಥ ಪೇಜಲ್ಲಿ ಇಂಥ ಇನ್ಫಾರ್ಮೇಷನ್ ಇದೆ ಅಂತ. ವಿವೇಕಾನಂದಗೆ ಫೋಟೋಗ್ರಾಫಿಕ್ ಮೆಮೊರಿ ಇತ್ತಂತೆ, ಕಾರಣ ಅವ್ರಿಗೆ ಈ ಕುಲಜಾ ಸರಸ್ವತಿ ಅನುಗ್ರಹ ಇತ್ತು ಅವ್ರಿಗೆ ಬೈ ಬರ್ತ್. ಆದ್ದರಿಂದ ಈ ಮುದ್ರೆ ಮಾಡೋದ್ರಿಂದ ನಾವು ಕುಲಜಾ ಸರಸ್ವತಿ ಶಕ್ತಿಯನ್ನು ನಮ್ಮ ಟೆಂಪರಲ್ ಲೋಬಿನಲ್ಲಿ, ಆಕ್ಯುಪಿಟಲ್ ಲೋಬಿ ದೃಷ್ಟಿಗೆ, ಟೆಂಪರಲ್ ಲೋಬಿ ಶ್ರವಣ ಶಕ್ತಿಗೆ, ಫ್ರಂಟಲ್ ಲೋಬಿ ನಮ್ಮ ಆಟ ಆಡೋದು, ನಗೋದು, ಕುಣಿಯೋದು, ನೋಡಿದ್ದು, ಮಾಡಿದ್ದು, ಹೊಡೆದಿದ್ದು, ತಿಂದಿದ್ದು, ತೆಗೆದು ಎಲ್ಲ ಸ್ಟೋರ್ ಆಗುತ್ತೆ ಈ ಫ್ರಂಟಲ್ ಲೋಬಿ. ಮತ್ತು ಪ್ಯಾರಿಟಲ್ ಲೋಬಿ ಸ್ಪರ್ಶದಿಂದ ಬರುವಂಥದ್ದು, ಟಚ್ ಮಾಡೋದ್ರಿಂದ ಬರುವಂಥ ನೆನಪನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡುತ್ತೆ. ಈ ಟೆಂಪರಲ್ ಲೋಬಿ ಮುದ್ರೆ ಓಂ ಐಂ ಕುಲಜೆ ಸರಸ್ವತಿ ಐಂ ಸ್ವಾಹ, ಓಂ ಐಂ ಕುಲಜೆ ಸರಸ್ವತಿ ಐಂ ಸ್ವಾಹ ಅಂತ ಇದನ್ನು 108 ಸಲ ಮಕ್ಕಳಿಗೆ ಈಗಲಿಂದ ಹೇಳ್ಕೊಟ್ರೆ 3 ದಿನ ಮಾಡಿ ನೋಡಿ, ಎಂಥ ಫೋಟೋಗ್ರಾಫಿಕ್ ಮೆಮೊರಿ ಬರುತ್ತೆ, ಭಾಳ ಸ್ಟ್ರಾಂಗ್ ಮೆಮೊರಿ ಬಂದುಬಿಡುತ್ತೆ. ಆಗ ಏನು ಓದಿದ್ರು, ಎಕ್ಸಾಮಿನೇಷನ್ಗೆ ಹೋಗೋ ಹುಡುಗರು, ಕಾಲೇಜ್ಗಳಲ್ಲಿ ಎಕ್ಸಾಮ್ ಕೂತ್ಕೊಳ್ಳೋಂಥ ಹುಡುಗರು, ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗೋರು, ಅರ್ಧ ಗಂಟೆ ಎಕ್ಸಾಮಿನೇಷನ್ ಹಾಲೇ ಒಂದು ಯಾವುದೋ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಇದನ್ನು 20 ನಿಮಿಷ ಮಾಡಿಬಿಟ್ಟು ಹೋಗಿ ನೀವೇನು ಓದಿದ್ರು ಪಟ್ 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 ಅಂತ ಸೀಕ್ವೆನ್ಸಾಗಿ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿ ಎಮಿಟ್ ಮಾಡಿಕೊಟ್ಬಿಡ್ತಾರೆ. ರಿಕಾಲೇಷನ್ ಅಂದರೆ, ರಿಕಾಲ್ ಅಂದರೆ ಏನು ಓದಿದ್ದು ಅನ್ನುವ ನಿಮ್ಮ ದೃಷ್ಟಿಗೂ ತಂದು ಕೊಡುತ್ತೆ. ಯಾವಾಗ ದೃಷ್ಟಿಗೆ ಬಂತು ನೀವು ಬರವಣಿಗೆಯಲ್ಲಿ ಬಂದುಬಿಡುತ್ತೆ ಅದು. ಅದರಿಂದ ಈ ಕುಲಜಾ ಸರಸ್ವತಿ ಭಾಳ ವಿಶೇಷವಾದದ್ದು. ಇದರಲ್ಲಿ ಡೊಪಮೈನ್ ಅನ್ನೋ ಹಾರ್ಮೋನ್ಸು ಡೆವಲಪ್ ಆಗುತ್ತೆ. ಯಾವಾಗ ಅದು ಡೊಪಮೈನ್ ಹಾರ್ಮೋನ್ಸು ವೀಕ್ ಆಯಿತು, ಶಾರ್ಟೇಜ್ ಆಯಿತು, ಡಿಫಿಷಿಯನ್ಸಿ ಆಯಿತು, ಮೆಂಟಲ್ ಡಿಪ್ರೆಷನ್ ಬಂದುಬಿಡುತ್ತೆ. ಎಷ್ಟೋ ಜನ ನಾನು ಓದಿದ್ದು ನೆನಪು ಬರ್ತಿಲ್ಲ, ನಾನು ಓದಿದ್ದು ಬರ್ತಿಲ್ಲ ಅಂತ ಮಾನಸಿಕ ಖಿನ್ನತೆಗೆ ಹೊರಟೋಗಿದ್ದಾರೆ. ಆಗ ಅವ್ರ ಹತ್ರ ನ್ಯೂರೋ ಸರ್ಜರಿ ಹತ್ರ ಕರ್ಕೊಂಡೋಗಿ ಒಂದಷ್ಟು ಮಾತು ಕೊಡಿಸಿ ತಿನ್ನಿಸಿ ಅವ್ರಿಗೆ ಭಯ ಭೀತಿ ಎಲ್ಲ ಬಂದುಬಿಡುತ್ತೆ. ಹೀಗೆ ಯಾರಿಗೆ ಸೆಕ್ಷುವಲ್ ಡಿಸಾರ್ಡರ್ಸ್ ಇದೆಯೋ, ಯಾರಿಗೆ ಕಾನ್ಸಂಟ್ರೇಷನ್ ಕಮ್ಮಿ ಇದೆಯೋ, ಯಾರಿಗೆ ಲಾಂಗ್ ಟರ್ಮ್ ಮೆಮೊರಿ ಇಲ್ಲ ಶಾರ್ಟ್ ಟರ್ಮ್ ಮೆಮೊರಿ ಕೂಡ ವೀಕ್ ಇರುತ್ತೋ ಅಂಥವರು ಇದನ್ನು ಕುಲಜಾ ಸರಸ್ವತಿ ಮಾಡಬೇಕು. ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವನ ಹೆಸರು ನೆನ್ಪಿಟ್ಕೋಬೇಕು, ಅವನ ಯಾರು, ಅವನ ರೂಪ ಏನು ಅಂತ. ಸಾಯೋ ತನಕ ಕೂಡ ನಾನು ಇನ್ನು 50 ವರ್ಷ ಹಿಂದೆ ನೋಡಿದ್ದೆ ಅಂದರೆ 50 ವರ್ಷದಲ್ಲಿ ಏನು ನೋಡಿದ ಆ ಪಿಕ್ಚರ್ ಇಮಿಡಿಯೇಟಾಗಿ ಪಟ್ ಅಂತ ಬಂದುಬಿಡುತ್ತೆ ಆಕ್ಯುಪಿಟಲ್ ಲೋಬಿಯಿಂದ. ಸಕ್ ಮಾಡುತ್ತಾ ಇನ್ಫಾರ್ಮೇಷನ್ನ ಈ ಟೆಂಪರಲ್ ಲೋಬಿ. ಅದರಿಂದ ಆಕ್ಯುಪಿಟಲ್ ಲೋಬಿ, ಟೆಂಪರಲ್ ಲೋಬಿ ಇಬ್ಬರು ಅಣ್ಣ ತಮ್ಮ ಇದ್ದ ಹಾಗೆ. ನೋಡಿದ್ದನ್ನು ಕೇಳಿದ್ದನ್ನು ನಾವು ಇಬ್ಬರು ಜೊತೆ ಸೇರಿಸ್ಕೊಂಡು ಸಾಯೋ ತನಕ ಆ ಮಾಂಸ ಮುದ್ದೆ ಒಳಗೆ ನ್ಯೂರಾನ್ಸಲ್ಲಿ ಸ್ಟೋರ್ ಮಾಡುತ್ತೆ. ಆದ್ದರಿಂದ ಈ ಒಂದು ಕುಲಜಾ ಸರಸ್ವತಿ ಮುದ್ರಾ ಭಾಳ ವಿಶೇಷವಾದದ್ದು. ನಾನು ಇದನ್ನು ವಯಸ್ಸಾದವ್ರಿಗೂ ಕೂಡ, ಬುದ್ಧಿಭ್ರಮಣೆ ಇರೋರಿಗೂ ಕೂಡ ಇದನ್ನು ಪ್ರಯೋಗ ಮಾಡಿದಾಗ ಅವ್ರು ಹೋಗ್ತಾ ಅವ್ರ ಅಪ್ಪನ ಹೆಸರು ಹೇಳಕ್ಕೆ ಶುರು ಮಾಡಿದ್ರು, ಪಕ್ಕದಲ್ಲಿ ಅಮ್ಮನ ಹೆಸರು ನಿಂತು ಅಮ್ಮನ ಹೆಸರು ಹೇಳಕ್ಕೆ ಶುರು ಮಾಡಿದ್ರು, ಪಕ್ಕದ ಮನೆಯವ್ರ ಹೆಸರು, ಹೀಗೆ ಇಂಪ್ರೂವ್ ಆಗ್ತಾ ಬಂತು. ಇದನ್ನು ಮಾಡ್ತಾ ಆ ನೆನಪಿನ ಶಕ್ತಿ, ಆ ಪಿಕ್ಚರ್ ರೆಪ್ರೆಸೆಂಟೇಷನ್, ವಿಜುವಲೈಸೇಷನ್, ಆ ಕಾಗ್ನೇಷನ್, ಆ 3 ಕೂಡ ಈ ಮುದ್ರೆಯಲ್ಲಿ ಬಂದುಬಿಡುತ್ತೆ. ಅದರಿಂದ ಕುಲಜಾ ಸರಸ್ವತಿ ಭಾಳ ವಿಶೇಷವಾದದ್ದು. ಯಾರಿಗೆ ಫೋಟೋಗ್ರಾಫಿಕ್ ಮೆಮೊರಿ ಬೇಕು ಅಂತಾರೋ ಅವ್ರು ಇದನ್ನು ಮಾಡಬೇಕು. ಇದಕ್ಕೆ ಅಧಿಪತಿ ಕುಲಜಾ ಸರಸ್ವತಿ. ಈ ಪಾರ್ಶ್ವ ಭಾಗದಲ್ಲಿರುವಂಥ 2 ಮೆಮೊರಿಗೆ ಅಧಿಪತಿ ಗುರುಗ್ರಹ. ಮುಂದಿನ ಗ್ರಹಕ್ಕೆ, ಮುಂದೆ ಇರೋ ಮುಮ್ಮದಲಿಗೆ ಬುಧ ಗ್ರಹ, ಇಂದಿರೋ ಗ್ರಹಕ್ಕೆ ಚಂದ್ರಗ್ರಹ. ಅದರಿಂದ ಬುಧ, ಗುರು, ಚಂದ್ರ, ಯಾರ ಜಾತಕದಲ್ಲಿ ಗುರು ಮತ್ತು ಚಂದ್ರ ಉಚ್ಚನಾಗಿರ್ತಾರೋ ಅವನಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಯಾರ ಜಾತಕದಲ್ಲಿ ಗುರು ಮತ್ತು ಚಂದ್ರ ನೀಚನಾಗ್ತಾನೋ ಆಗ ರಾಹುಕೇತುಗಳ ಸಂಯೋಗದಿಂದ ಹೊಲಸು ಮಾತಾಡೋದು, ಹೊಲಸು ತಿನ್ನೋದು, ಹೊಲಸಿನ ಬಗ್ಗೆ ಯೋಚನೆ ಮಾಡೋದು, ಕೆಟ್ಟದೆಲ್ಲ ನೋಡೋದು, ಕೆಟ್ಟದೆಲ್ಲ ಬರೆಯೋದು, ಕೆಟ್ಟ ಬಗ್ಗೆ ವಿಚಾರ ಮಾಡೋದು ಶುರುವಾಗಿಬಿಡ್ತಾರೆ. ಹೀಗೆ ಈ ಕುಲಜಾ ಸರಸ್ವತಿನ ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಮ ಅನುಭವವನ್ನು ತಿಳಿಸಿ. ಪ್ರೇಕ್ಷಕ ಬಾಂಧವರು ಸಾಕಷ್ಟು ಜನ ನೆಟ್ಟು ಬಂದರೆ ಎಂದಿನಂತೆ ಇವತ್ತು ಕೂಡ ನಾನು ಕೆಲವು ಪತ್ರಗಳನ್ನು ಓದಿ ಆ ಪತ್ರಗಳಿಗೆ ಉತ್ತರ ನೀಡಬೇಕು ಅಂತ ಆಸೆ ಇದೆ. ಬನ್ನಿ ಆ ಪತ್ರಗಳ ಬಗ್ಗೆ ಏನು ಬರೆದಿದೆ ಅಂತ ನಾವು ನೋಡೋಣ. ಈಗ ಅಂಬುಜಮ್ಮ 64 ವಯಸ್ಸು, ತುಮಕೂರಿಂದ ಅವರೊಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಅವ್ರು ಏನು ಹೇಳ್ಕೊಂಡಿದ್ದಾರೆ, ನನಗೆ ಸುಮಾರು ವರ್ಷದಿಂದ ಆಸ್ಟ್ರೋ ಆರ್ಥರೈಟಿಸ್ ಅಂತಿದೆ. ಸೊಂಟದ ಕೀಳಂದರೆ ಹಿಪ್ ಜಾಯಿಂಟ್ ಎಲ್ಲ ಪೂರ್ಣ ಸೌದೋಗಿದೆ. ಒಂದು ಕಾಲಲ್ಲಿ ಆಗಾಗಲೇ ಆಪ್ರೇಷನ್ ಆಗಿದೆ, ಆದರೂ ಕೂಡ ನನಗೆ ಅದರ ಉಪಯೋಗ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟದ್ದು ಏನಾದ್ರು ಮುದ್ರೆ ಮಂತ್ರ ಇದ್ದರೆ ತಿಳಿಸ್ಕೊಡಿ ಅಂತ ಅಂಬುಜಮ್ನವರು ತುಮಕೂರಿಂದ ಬರೆದಿದ್ದಾರೆ.
ಆರ್ಥರೈಟಿಸ್ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ನರಸಿಂಹ ಮುದ್ರೆ ಇಲ್ಲ ಕಾಳಿ ಮುದ್ರೆ ಇಲ್ಲ ಭುವನೇಶ್ವರಿ ಮುದ್ರೆ ನೀವು ಮಾಡಿದ್ದೇ ಆದರೆ ಮೂಳೆಗೆ ಸಂಬಂಧಪಟ್ಟಂಥ ಮೂಳೆ ಸವಿತಾ ಇದ್ದರೆ ಕ್ಯಾಲ್ಶಿಯಂ ಕೊರತೆ ಇದೆ ಅಂತ ಆಯಿತು. ಕ್ಯಾಲ್ಶಿಯಂ ತುಂಬ ಕಮ್ಮಿ ಇರೋದ್ರಿಂದ ಈ ರೀತಿ ಆಗುತ್ತೆ. ಯಾವಾಗ ಕ್ಯಾಲ್ಶಿಯಂ ಶನಿ ನೀಚನ ಆಗ್ತಾನೋ ಕ್ಯಾಲ್ಶಿಯಂ ಶನಿ ಗ್ರಹ, ಅದೇ ನೀವು ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ತೊಗೊಂಡ್ರೆ ನಿಮಗೆ ಪೇಯ್ನ್ ಕಮ್ಮಿ ಆಗುತ್ತೆ. ಆ ಪೇಯ್ನ್ ನೀವು ತಿಂದಂಥ ಆಹಾರ ಪದಾರ್ಥದಲ್ಲಿ ಕ್ಯಾಲ್ಶಿಯಂ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಾಗಿದ್ರೆ ಈ ಭುವನೇಶ್ವರಿ ಮುದ್ರೆ ಮಾಡಿ. ಈ ರೀತಿ ಎಂಥ ಆರ್ಥರೈಟಿಸ್ ಪ್ರಾಬ್ಲಮ್ ಹೋಗುತ್ತೆ. ನರಸಿಂಹ ಮುದ್ರೆನೂ ಮಾಡ್ಬೋದು, ಇಲ್ಲ ಭುವನೇಶ್ವರಿ ಮುದ್ರೆ ಮಾಡ್ಬೋದು. ಅದರಿಂದ ಈ ಮಾಡುವಾಗ ನಿಮಗೆ ಏನು ಇಷ್ಟ ದೇವತೆ ಇದೆಯೋ ಆ ಮಂತ್ರ ಹೇಳ್ಕೊಳ್ಳಿ. ಸಪ್ರೇಟಾಗಿ ಇದಕ್ಕೆ ಮಂತ್ರಗಳಿದೆ, ಆದರೂ ನಿಮಗೆ ಕೂತ್ಕೊಂಡು ಮಾಡೋಕ್ಕಾಗದೇ ಇರ್ಬೋದು. ಅದನ್ನು ಮನಸ್ಸಲ್ಲೇ ಮಾನಸಿಕವಾಗಿ ನಿಮ್ಮ ಕುಲದೇವರನ್ನ ನೆನೆಸ್ಕೊಂಡು ಈ ಮುದ್ರೆ ಮಾಡಿ. ಇಲ್ಲ ಓಂ ಭುವನೇಶ್ವರಿಯೇ ನಮ ಅಂತ ಈ ಭುವನೇಶ್ವರಿ ಮುದ್ರೆ ಮಾಡಿ ಸ್ವಲ್ಪ ಎಳ್ತಾ ಬರುತ್ತೆ ಮಾಡುವಾಗ. ಆಗ ಎಲ್ಲಿ ಮೂಳೆ ಸೌದಿದೆಯೋ ಅಲ್ಲಿ ಹೊಸ ಕ್ಯಾಲ್ಶಿಯಂ ಉತ್ಪತ್ತಿ ಆಗೋ ಸಾಧ್ಯತೆ ಉಂಟು. ಆದ್ದರಿಂದ ನಿಮಗೆ ಈ ಜಾಯಿಂಟ್ ಪೇನ್ ಹೊಟ್ಟೋಗುತ್ತೆ, ಆರ್ಥರೈಟಿಸ್ ಕಮ್ಮಿ ಆಗುತ್ತೆ. ಇಲ್ಲ ನರಸಿಂಹ ಮುದ್ರೆ ನೀವು ಹೇಗೂ ಮಾಡ್ಬೋದು. ಮೂರನೇ ಪ್ರಶ್ನೆ ನೀವು ಕೇಳಿದ್ದೀರಾ, ಆಪ್ರೇಷನ್ ಆದರೂ ಕೂಡ ನನಗೆ ಹುಷಾರಾಗಿಲ್ಲ ಅಂತ. ಅದು ಯಾವ ರೀತಿ ಆಪ್ರೇಷನ್ ಮಾಡಿದ್ದಾರೋ ಅದು ಗೊತ್ತಿಲ್ಲ, ಯಾವ ಕಾರಣಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಇನ್ಮೇಲಾದ್ರು ಮುದ್ರೆ ಮತ್ತು ಜಪ ಮಾಡಿ ಮತ್ತು ಇರುವೆಗೆ ಸಕ್ಕರೆ ಹಾಕ್ತಾ ಬನ್ನಿ, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮಗೆ ಎಷ್ಟು ವಯಸ್ಸು ಅಷ್ಟು ವಯಸ್ಸು ಅಂದರೆ 63 ಅಂತ ಬರೆದಿದ್ದೀರಾ ನೀವು ಇದರಲ್ಲಿ, 64 ಅಂತ. 64 ದಿವಸ ಬಿಡದೆ ಒಂದು ಚಮಚ ಸಕ್ಕರೆ ತಗೊಳ್ಳಿ, 3 ಸಲ ಇಳಿ ತೆಗೆದುಬಿಟ್ಟು ಬೇವಿನ ಮರದ ಬುಡದಲ್ಲಿ ವಾಸ ಮಾಡಿ ಇರುವೆಗೆ ಹಾಕ್ತಾ ಬನ್ನಿ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಲ್ಲಿ ಸಕ್ಕರೆ ಹಾಕಿದ ತಕ್ಷಣ ಇಲ್ಲಿ ಕ್ಯಾಲ್ಶಿಯಂ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ. ಇದು ದೈವ ಸಂಕಲ್ಪ. ತುಂಬ ಸಂತೋಷ ಈ ಪತ್ರ ಬರೆದಿದ್ದಕ್ಕೆ. ನಮಸ್ಕಾರ ಮುಜಮ್ನವರೇ. ಇನ್ನೊಬ್ಬರು ವಸುಮಲೆ ಅಂತೇಳಿ GN ಹಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಒಬ್ಬರು ಪತ್ರ ಬರೆದಿದ್ದಾರೆ. ಅವ್ರಿಗೆ ಹಣದ ಸಮಸ್ಯೆ, ಸಾಲದ ಹೊರೆ ಜಾಸ್ತಿ ಆಗಿದೆ. ವೃತ್ತಿ ವ್ಯವಸಾಯ ಮಾಡ್ತಾರೆ. 2 ವರ್ಷದಿಂದ ಕೆಲಸ ನಿಂತೋಗಿದೆ. ತವ್ರ ಮನೇಲಿ ಕೂಡ ಸಮಸ್ಯೆ ಇದೆ. ಯಾವ ವ್ಯವಹಾರ ಕೂಡ ನಮ್ಗೆ ನಡೀತಾ ಇಲ್ಲ. ತಂದೆ ಮಾಟ ಮಂತ್ರಕ್ಕೆ ಬಲಿಯಾಗಿಬಿಟ್ಟಿದ್ದಾರೆ. ತಂದೆಗೆ ಯಾರೋ ಮಾಟ ಮಾಡಿಸಿದ್ರು ಅಂತ ಹೇಳಿದ್ದೀರಾ. ಕೆಲಸದಲ್ಲಿ ಮಾಡೋ ಜಾಗದಲ್ಲೆಲ್ಲ ನಿಂಬೆಹಣ್ಣು ಹಾಕ್ತಾರೆ. ಮತ್ತು ಗಂಡ ಹೆಂಡತಿಗೆ ಮೈಕೈ ನೋವು, ಜ್ವರ, ದೇಹದಲ್ಲಿ ನಿಶಕ್ತಿ, ಮಾನಸಿಕ ಚಿಂತನೆ ಇದೆ ಅಂಥೇಳಿ ಮಂಡ್ಯದಿಂದ ವಸುಮತಿಯವರು ಬರೆದಿದ್ದಾರೆ. ನಿಮಗೆ ಮಾಟ ಮಾಡಿಸಿದ್ರಂತ ಏನು ಗೊತ್ತಾಯಿತು? ಹೇಗೆ ಗೊತ್ತಾಯಿತು? ಮಾಟ ಮಾಡಿಸಿಲ್ದೇ ನಮ್ಮ ಜಾತಕದಲ್ಲಿ ದೋಷ ಇದ್ದರೆ ಮಾಟ ಮಾಡಿಸಿದ್ರೆ ಎಷ್ಟು ಬರುತ್ತೋ ಅದು 10ರಷ್ಟು ಬರುತ್ತೆ. ಯಾಕೆ ನಮ್ಮ ಪೂರ್ವಜನ್ಮದ ಕರ್ಮ, ಪ್ರಾರಬ್ಧ ಕರ್ಮ. ನಿಮ್ಮ ಮನೇಲಿ ಮಾಟ ಮಾಡಿಸಿದ್ದಾರೆ ಅಂತ ಮಾಡಬೇಕು ಅಂದರೆ ನೀವು ನಾನು ಒಂದ್ಸಲ ಬಂದು ಮೀಟ್ ಮಾಡಿದ್ರೆ ನಾನು ನಿಮ್ಮ ಪರಕಾಯ ಪ್ರವೇಶ ಮಾಡಿ ಮಾಟ ಮಾಡಿಸಿದಾರ ಇಲ್ವಾ ಅಂತ ನಾನು ಹೇಳ್ತೀನಿ. ಇಲ್ಲ ಸಂಬಂಧಪಟ್ಟಂಥ ಚಕ್ರಕ್ಕೆ ನಾನು ಧ್ಯಾನ ಮಾಡಿದಾಗ ನಿಮ್ಮ ಜಾತಕದ ದೋಷವೋ ಅಂದರೆ ಪೂರ್ವಜನ್ಮದ ಕರ್ಮವೋ ಇಲ್ಲ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರ ಮಾಟ ಮಾಡಿದ್ರ ಅಂತ ಪತ್ತೆ ಹಚ್ಚಿ ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಪರಿಹಾರ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮನೆಯಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳಿದ್ದೀರಾ, ಅದು ವಾಸ್ತು ದೋಷ ಇದ್ದರೆ ಪಂಚಮುಖಿ ಆಂಜನೇಯ ಇಟ್ಟು ಪೂಜೆ ಮಾಡಿ. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಪಂಚಮುಖಿ ಮುದ್ರೆ, ಪಂಚಮುಖಿ ಆಂಜನೇಯ ಮತ್ತು ಪಂಚಮುಖಿ ಗಣಪತಿ ಮುದ್ರೆಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ನೋಡಿದಿರೇನೋ ಗೊತ್ತಿಲ್ಲ, ಆದರೂ ಕೂಡ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ನಮ್ಮ ಬಲಗೈ ಅಂಗೈ ಮೇಲೆ ಎಡಗೈನ ಹಿಂಗಿಟ್ಟು ಎಲ್ಲ ಬೆರಳುಗಳು ಒಂದಕ್ಕೊಂದು ಪಕ್ಕದಲ್ಲಿ ಆಯಾ ಬೆರಳುಗಳ ಜೊತೆ ಸೇರಿಸ್ಬಿಟ್ಟು ಈ ರೀತಿ ನೀವು ಮಾಡಿದ್ದೇ ಆದರೆ ಇದು ಪಂಚಮುಖಿ ಆಂಜನೇಯ. ಇದಕ್ಕೆ 5 ಆಂಜನೇಯ ಮುಖಗಳಿದೆ. ಒಂದು ಗರುಡ ಮುಖ, ಹಯಗ್ರೀವ ಮುಖ, ವರಹ ಮುಖ, ಕಪಿ ಮುಖ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಯಾವ್ದಾದ್ರು ಒಂದು ಮಂತ್ರ ನೀವು ಹೇಳ್ಬೋದು, ಇಲ್ಲ 5 ಮಂತ್ರ ಸೇರಿಸಿ ಮುದ್ರೆ ಜೊತೆಗೆ ಜಪ ಮಾಡಿದ್ದಾರೆ ಸಾಲ ಬಾಧೆ ಮತ್ತು ಮನೇಲಿ ಏನಾದರೂ ದುಷ್ಟಶಕ್ತಿ ಆಹ್ವಾನ ಇದು ಕೂಡ ನಿವಾರಣೆ ಆಗುತ್ತೆ. ನೀವು ಒಂದ್ಸಲ ಮುಕ್ತ ಬಂದು ಮೀಟ್ ಮಾಡಿ. ನಾನು ಯಾವುದಕ್ಕೂ ಚಾರ್ಜ್ ಮಾಡೋದಿಲ್ಲ, ಫ್ರೀಯಾಗಿ ಸರ್ವಿಸ್ ಮಾಡ್ತೀನಿ. ನಿಮ್ಮಲ್ಲಿ ಪರಕಾಯ ಪ್ರವೇಶ ಅಥವಾ ಚಕ್ರದಲ್ಲಿ ಧ್ಯಾನ ಮಾಡಿದಾಗ ಮಾಟ ಮಂತ್ರ ಆಗಿದೆಯಾ ಇಲ್ಲ ನಿಮ್ಮ ಗ್ರಹ ದೋಷ ಇದೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಪಂಚಮುಖಿ ಆಂಜನೇಯನ ನೀವು ಜಪ ಮಾಡ್ತಾಯಿರಿ. ಇನ್ನೊಬ್ಬರು ಕೆಲವರು ಪತ್ರ ಬರೆದಿದ್ದಾರೆ, ನಮಗೆ ಈ ಮುದ್ರೆಗಳು ಕಲಿಬೇಕು ಅಂತ ಆಸೆ, ಮಂತ್ರಗಳು ಕಲಿಬೇಕು ಅಂತ ಆಸೆ ಇದೆ, ಇದಕ್ಕೆ ನೀವು ನಮಗೆ ಕಲಿಸ್ಕೊಡ್ತೀರಾ ಅಂತೇಳಿ. ಹೌದು, ನಾನು ಖಂಡಿತ ಇದನ್ನು ಮುದ್ರೆಗಳು ಮತ್ತು ಮಂತ್ರಗಳ ಕಲಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಕಲಿಯೋರಿಗೆ ನಾನು ಖಂಡಿತ ಕಲಿಸ್ತಾ ಇದ್ದೀನಿ. ಆ ಥರ ಆಸಕ್ತಿ ಇದ್ದರೆ ಮಂತ್ರ ಮತ್ತು ಮುದ್ರೆಗಳು ಕಲಿಬೇಕು ಅಂದರೆ ನೀವು ಸ್ವಲ್ಪ ಮೆಡಿಕಲ್ ಸೈನ್ಸು ಕೂಡ ಕಲಿಬೇಕು. ಯಾಕೆಂದರೆ ಸುಮ್ಮನೆ ಏನೋ ಹೇಳ್ಬಿಟ್ಟು ಏನೋ ಮಾಡೋದಲ್ಲ. ಯಾವ ಸಮಸ್ಯೆಗೆ ಯಾವ ಮುದ್ರೆ. ನಮ್ಮ ಶರೀರದ 1008 ಭಾಗಗಳಿವೆ, ಅಂಗಗಳಿವೆ, ಪಾರ್ಟ್ಸ್ಗಳಿವೆ. ಆ 1008 ಅಂಗಗಳ ಬಗ್ಗೆ ಪರಿಚಯ ನಿಮ್ಗೆ ಆಗಬೇಕು. ಎಷ್ಟು ಮೂಳೆಗಳಿದೆ ನಮ್ಮ ಶರೀರದಲ್ಲಿ, ಎಷ್ಟು ಅಂಗಾಂಗಗಳು, ಯಾವ ರೀತಿ ನರಗಳಿವೆ, ಇದೆಲ್ಲ ಮೆಡಿಕಲ್ ಸೈನ್ಸ್ ನಾನು ಕಲಿಸ್ತೀನಿ. ಅದ್ರ ಜೊತೆಗೆ ಮೆಡಿಕಲ್ ಸೈನ್ಸ್ ಪ್ಲಸ್ ಆಸ್ಟ್ರಾಲಜಿ ಮತ್ತು ಮುದ್ರೆ ಮಂತ್ರ ಈ 4 ಕಲಿಯೋಕ್ಕೆ ತಾಳ್ಮೆ, ಶ್ರದ್ಧೆ ಬೇಕು. ಇದಿದ್ರೆ ಮಾತ್ರ ಬನ್ನಿ, ಇಲ್ಲದೆ ನಿಮ್ಮ ಟೈಮೇನು ವೇಸ್ಟ್ ಮಾಡಬಾರ್ದು, ನನ್ನ ಟೈಮ್ ಕೂಡ ವೇಸ್ಟ್ ಮಾಡಬಾರ್ದು. ಅದರಿಂದ ಆಸಕ್ತಿ ಇರುವಂಥವ್ರು ನಮ್ಮ ಸಂಸ್ಥೆಗೆ ಒಂದು ಲೆಟ್ರ್ ಹಾಕಿದ್ರೆ ನಾವು ಕ್ಲಾಸ್ ಮಾಡೋ ಸಮಯದಲ್ಲಿ ನಿಮ್ಮನ್ನು ಕರೆಸಿ ಅದನ್ನು 2 ದಿನ 3 ದಿನ ಕೂರಿಸಿ ಅದನ್ನು ಕಲಿಸೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ, ನೀವು ಕಲಿಬೇಕು ಅನ್ನೋ ಒಂದು ಆಸಕ್ತಿ ತೋರಿಸಿದ್ದೀರಾ. ಇವತ್ತಿನ ಖಾಲಿ ಒಂದು ಟೆಕ್ನಾಲಜಿನಲ್ಲಿ ಏನು ಕಲಿಯೋಕ್ಕೆ ಇಷ್ಟಲ್ಲ, ಎಲ್ಲ ರೆಡಿಮೇಡಾಗಿ ಸಿಗಬೇಕು ಅನ್ನೋ ಒಂದು ತವಕ ಜನರಲ್ಲಿ. ಹುಟ್ಟಿದ ತಕ್ಷಣ ಮಗು ನಡೆದ್ಬಿಡಬೇಕು, ನಡೆದ ತಕ್ಷಣ ಹುಡುಗ ಸ್ಕೂಲ್ಗೆ ಹೋಗಬೇಕು, ಸ್ಕೂಲ್ಗೆ ಹೋದ ತಕ್ಷಣ ಕಾಲೇಜ್ಗೆ
ಹೋಗಿ ಕಾಲೇಜಿಗೆ ಹೋದ ತಕ್ಷಣ ಡಿಗ್ರಿ ಮಾಡಿ ಕೆಲಸ ಸಿಗಬೇಕು, ಮದುವೆ ಮಾಡಿ ಮಕ್ಕಳಾಗ್ಬಿಡ್ಬೇಕು ಅಂತ ಭಾಳ ಫಾಸ್ಟಾಗಿ ಎಲ್ಲ ಆಗಬೇಕು ಅಂತ ಕೇಳ್ತಾರೆ. ನಂತರ ಸುಮಾರು ಜನ ಬರ್ತಾರೆ, ಬಂದ್ಬಿಟ್ಟು ಏನೋ ಪವಾಡ ಮಾಡಿಬಿಡ್ತಾನೆ ಲಕ್ಷ್ಮೀ ಶ್ರೀನಿವಾಸ್ ಅಂತ, ಅಥವಾ ಇಲ್ಲಿ ಏನೋ ಜೋರಾಗಿ ಮಾಡಿಬಿಟ್ಟು ಏನೋ ಮಾಡಿಬಿಡ್ತಾರೆ ಅಂತ. ಯಾರು ಜಾತಕರು ತಿದ್ದಕ್ಕಾಗಲ್ಲ. ನಾವು ಮಾಡಿದ ಕರ್ಮ ನಾವು ಅನುಭವಿಸ್ಬೇಕು. ಆ ಕರ್ಮಕ್ಕೆ ಪರಿಹಾರ ಹೇಳಬಲ್ಲೆ ವಿನಃ ಪವಾಡ ಮಾಡಿ ಹಿಂಗೆಲ್ಲ ಮಾಡಿಬಿಟ್ಟು ನಾವು ಏನು ನಿಮಗೆ ಒಂದೇ ರಾತ್ರಿ ಅಥವಾ ದಿಢೀರ್ನೆ ಎಲ್ಲ ರೋಗ ಮಾಯ ಆಗ್ಬಿಡಕ್ಕಂತಲ್ಲ. ಯಾಕಂದ್ರೆ ನೀವು ಮಾಡೋ ಕರ್ಮ ನಾನು ತೊಗೊಳಕ್ಕಾಗಲ್ಲ. ನೀವೇನು ಕರ್ಮ ಮಾಡೋದು ನೀವು ಅನುಭವಿಸ್ಲೇಬೇಕು. ಆ ಕರ್ಮಕ್ಕೆ ಪರಿಹಾರ ಭಗವಂತ ಏನು ಹೇಳಿದೆ ಅಂತ ಹೇಳ್ತೀನಿ ವಿನಃ ನಿಮ್ಮ ಜಾತಕನ ಚೇಂಜ್ ಮಾಡೋಕ್ಕೆ ರೆಡಿ ಇಲ್ಲ, ಮಾಡೋಕ್ಕೂ ಆಗೋದು ಇಲ್ಲ. ಯಾಕೆಂದರೆ ನಾವು ಎಷ್ಟು ದಿವಸ ಸಾಯಬೇಕು, ಈ ಇರೋ ತನಕ ಎಷ್ಟು ದಿವಸ ನಗಬೇಕು, ಎಷ್ಟು ದಿವಸ ಅಳಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಮಲಗಬೇಕು, ಎಷ್ಟು ದಿವಸ ಉಪವಾಸ ಇರಬೇಕು, ಯಾವ್ಯಾವ ರೋಗದಲ್ಲಿ ನರಳಬೇಕು, ಎಷ್ಟು ದಿವಸ ನಾವು ಆನಂದ ಕಾಲ ಕಳಿಬೇಕು, ಎಷ್ಟು ದಿವಸ ದುಃಖದಲ್ಲಿ ನರಳಬೇಕು ಅಂತ ಎಲ್ಲ ಬರೆದಿಟ್ಟಿದ್ದಾನೆ ಭಗವಂತ. ಯಾರು ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಯಾರ ಜಾತಕವನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿವಸ ನಗಬೇಕು ಅನ್ನೋದು ಕೂಡ ಹೇಳಿದ್ದಾನೆ ಭಗವಂತ. ಮುಂದೆ ನಾನು 40 ವರ್ಷ ಬದುಕ್ತಿದ್ದ 40 ವರ್ಷ ಎಷ್ಟು ದಿವಸ ನಗೋದು, ಎಷ್ಟು ದಿವಸ ಕಣ್ಣೀರು ಹಾಕಬೇಕು, ಎಲ್ಲಿ ಮಲಗಬೇಕು, ಎಲ್ಲಿ ಊಟ ಇಲ್ಲದೆ ಅಲಿಬೇಕು, ಎಲ್ಲಿ ಬಿದ್ದೊದ್ದಾಡಬೇಕು ಅಂತ ಎಲ್ಲ ಎಷ್ಟು ದಿವಸ ಬರೆದಿರೋದ್ರಿಂದ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಪರಿಹಾರಗಳನ್ನು ಹೇಳೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೀವು ಇದನ್ನು ಕಲಿಬೇಕನ್ನೋ ಒಂದು ಆಸಕ್ತಿ ತೋರಿಸಿದ್ದೀರ, ಖಂಡಿತ ನಾನು ಕಲ್ಸಕ್ಕಿದ್ದೀನಿ. ಯಾಕಂದ್ರೆ ಈ ವಿದ್ಯೆ ನನ್ನ ಗುರುಗಳ ಆಶೀರ್ವಾದದಿಂದ ಬಂದಿದೆ. ನಾನು ಸಾಯೋಷ್ಟೊಳಗೆ 4 ಜನಕ್ಕೆ ದಾರೆ ಮಾಡಿ ಸಾಯಬೇಕು, ಇಲ್ಲ ಮತ್ತೆ ರೀಬರ್ತ್ ಬರೋಬಿಡುತ್ತೆ. ನನಗೆ ಈ ರೀಬರ್ತ್ ಬೇಡ, ಈಗೇನು ಸಂಪಾದಿಸೋ ಅಷ್ಟರಲ್ಲಿ ಮುಕ್ತಿ ಸಿಕ್ಕರೆ ಸಾಕು. ನಾನು ಕಲ್ತಿದ್ದ ವಿದ್ಯೆ ನನ್ನಿಂದ ತೊಗೊಂಡೋಗೋದು ಬೇಡ, 4 ಜನಕ್ಕೆ ಹಂಚಬೇಕು ಅನ್ನೋ ಒಂದು ಹಂಬಲ ಇದೆ. ಕಲಿಯೋಕ್ಕೆ ಆಸಕ್ತಿ ತೋರಿಸಿದ್ದೀರಾ, ಖಂಡಿತ ನಾನು ನಿಮಗೆ ಕಲಿಸ್ತೀನಿ. ನಾನು ನಿಮಗೆ ಈ ಮಾಧ್ಯಮದಿಂದ ನಿಮಗೆ ವೆಲ್ಕಮ್ ಮಾಡ್ತೀನಿ. ಇದ್ರ ಜೊತೆಗೆ ಎಷ್ಟೋ ಜನ ನನ್ನ ಹತ್ರ ಫೋನ್ ಮಾಡಿ ಕೇಳ್ತಾರೆ, ಮಂತ್ರ ನಾವು ಹೇಳ್ಬೋದಾ ಹೆಂಗಸರು ಅಂತೇಳಿ. ಖಂಡಿತ ಹೇಳ್ಬೋದು. ಭಗವಂತನಿಗೆ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಸಮಯ ಭೇದ ಇಲ್ಲ. ಯಾಕಂದರೆ ಭಗವಂತನೇ ಹಲವಾರು ರೀತಿ ಸ್ತ್ರೀ ಜನ್ಮವನ್ನು ತೊಗೊಂಡಿದ್ದಾನೆ, ಪುರುಷ ಜನ್ಮವನ್ನು ತೊಗೊಂಡಿದ್ದಾನೆ. ಇಲ್ಲಿ ಒಂದೇ ಒಂದು ತಿಳ್ಕೋಬೇಕು, ಮಾನವ ಒಂದು ಜಾತಿ ಅಷ್ಟೇ. ಮಾನವ ಅನ್ನೋದು ಮನುಷ್ಯ ಜಾತಿ ಅಷ್ಟೇ. ಜಗತ್ತಿನ 2 ಸೃಷ್ಟಿ ಮಾಡಿದಾನೆ ಭಗವಂತ ಜಾತಿ ಅಂತೇಳಿ. ಒಂದು ಮನುಷ್ಯ ಜಾತಿ, ಇನ್ನೊಂದು ಪ್ರಾಣಿ ಜಾತಿ. ನಮ್ಮ ಕರ್ಮಾನುಸಾರ ಪ್ರಾಣಿಯಾಗೂ ತಗೊಳ್ತೀವಿ. ಎಷ್ಟೋ ಜನ್ಮದಲ್ಲಿ ನಾವು ಗಂಡಾಗುಟ್ಟು ಹೆಣ್ಣಾಗಿದ್ದೀವಿ, ಹೆಣ್ಣು ಗಂಡಾಗಿದ್ದಾರೆ. ಆದ್ದರಿಂದ ಇಲ್ಲಿ ಲಿಂಗ ಭೇದ ಇಲ್ಲ. ಯಾರು ಬೇಕಾದ್ರೆ ಮಂತ್ರ ಹೇಳ್ಬೋದು. ಅದ್ರ ಬಗ್ಗೆ ನೀವು ಯಾವುದೇ ಸಂಶಯ ಇಟ್ಕೋಬಾರ್ದು. ಎಷ್ಟೋ ಜನಕ್ಕೆ ಸ್ತ್ರೀರು ಕೂಡ ಮಂತ್ರ ಹೇಳೋ ಅವಕಾಶ ಸಿಕ್ಕಿದೆ, ಹೇಳ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.